ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಎಜೆ ಮ್ಯಾಥ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಬಹುಪದೋಕ್ತಿ ಎಂಬ ಪಾಠವನ್ನು ತಿಳಿದುಕೊಳ್ಳೋಣ. ಈ ಒಂದು ಪಾಠದಲ್ಲಿ ಬರುವ ಟಾಪಿಕ್ಸ್ ಏನೆಂದರೆ, ಮೊದಲನೆಯದಾಗಿ ಮಹತ್ತರ ಘಾತ ಅಥವಾ ಡಿಗ್ರಿ ಎಂದರೇನು, ಬಹುಪದೋಕ್ತಿಯ ಕೆಲವು ವಿಧಗಳು ಮತ್ತು ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳನ್ನು ರೇಖಾಗಣಿತದಲ್ಲಿ ಹೇಗೆ ಕಂಡುಹಿಡಿಯುವುದು ಮತ್ತು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡೋಣ. ಮೊದಲನೆಯದಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿ ಎಂದರೆ ಪಿ ಎಫ್ ಎಕ್ಸ್ದಲ್ಲಿರುವ ಎಕ್ಸ್ನ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿಯ ಪಿ ಎಫ್ ಎಕ್ಸ್ದ ಮಹತ್ತರ ಘಾತ ಅಥವಾ ಡಿಗ್ರಿ ಎನ್ನುವರು. ಉದಾಹರಣೆಗೆ 4x+2, ಇದರಲ್ಲಿ ಎಕ್ಸ್ನ ಘಾತವು 1 ಆಗಿದೆ, ಅದರಿಂದ ಡಿಗ್ರಿ 1 ಆಗುತ್ತದೆ. ಇನ್ನೊಂದು 4x²+2, ಇದರಲ್ಲಿ ಎಕ್ಸ್ನ ಘಾತವು 2 ಆಗಿದೆ, ಅದರಿಂದ ಇದರ ಡಿಗ್ರಿ 2 ಆಗಿರುತ್ತದೆ. ಬಹುಪದೋಕ್ತಿಯ ವಿಧಗಳು, ಇದರಲ್ಲಿ ಒಟ್ಟು 3 ವಿಧಗಳು ಬರುತ್ತವೆ. ಅದರಲ್ಲಿ ಮೊದಲನೆಯದಾಗಿ ರೇಖಾತ್ಮಕ ಬಹುಪದೋಕ್ತಿ, ಎರಡನೆಯದಾಗಿ ವರ್ಗ ಬಹುಪದೋಕ್ತಿ, ಮೂರನೆಯದು ಘನ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಎಂದರೆ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿ 1 ಆಗಿರುತ್ತದೆ. ಉದಾಹರಣೆಗೆ 4x+2, ಇದರಲ್ಲಿ ಎಕ್ಸ್ನ ಘಾತ 1 ಆಗಿದೆ. ವರ್ಗ ಬಹುಪದೋಕ್ತಿ ಎಂದರೆ ಎಕ್ಸ್ನ ಘಾತ 2 ಆಗಿರುತ್ತದೆ. ಉದಾಹರಣೆಗೆ 4x²+2x+5, ಇದರಲ್ಲಿ ಎಕ್ಸ್ನ ಘಾತ 2 ಆಗಿದೆ. ಘನ ಬಹುಪದೋಕ್ತಿ ಎಂದರೆ ಎಕ್ಸ್ನ ಘಾತವು 3 ಆಗಿರುತ್ತವೆ. ಉದಾಹರಣೆಗೆ 4x³+2x²+5x+6, ಇದರಲ್ಲಿ ಎಕ್ಸ್ನ ಘಾತ 3 ಆಗಿದೆ. ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಇದರಲ್ಲಿ ನಾವು ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಹೇಗೆಂದರೆ, ಈ ಒಂದು ಗ್ರಾಫ್ನಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಿಂದುಗಳನ್ನು ಛೇದಿಸುತ್ತದೋ ಅಷ್ಟು ಶೂನ್ಯತೆಗಳು ಇರುತ್ತವೆ. ಉದಾಹರಣೆಗೆ ಮೊದಲನೆಯ ಗ್ರಾಫ್ನಲ್ಲಿ ಎಕ್ಸ್ ಅಕ್ಷದ ಮೇಲೆ 3 ಬಿಂದುಗಳು ಛೇದಿಸಿವೆ, ಅದರಿಂದ ಇದರ ಶೂನ್ಯತೆಗಳು 3 ಬರುತ್ತವೆ. ಎರಡನೇ ಉದಾಹರಣೆಯಲ್ಲಿ ಎಕ್ಸ್ ಅಕ್ಷದ ಮೇಲೆ 1 ಬಿಂದು ಛೇದಿಸಿದೆ, ಅದರಿಂದ 1 ಶೂನ್ಯತೆ ಬರುತ್ತದೆ. ಮೂರನೇ ಉದಾಹರಣೆಯಲ್ಲಿ ಎಕ್ಸ್ ಅಕ್ಷದ ಮೇಲೆ 2 ಬಿಂದುಗಳು ಛೇದಿಸಿವೆ, ಅದರಿಂದ 2 ಶೂನ್ಯತೆಗಳು ಬರುತ್ತವೆ. ನಾವು ಈಗ ಅಭ್ಯಾಸ 2.1 ನೋಡೋಣ. ಮೊದಲನೇ ಕ್ವಶನ್, y=p(x) ದ ನಕ್ಷೆಗಳನ್ನು ಕೆಳಗೆ ಚಿತ್ರ 2.10ರಲ್ಲಿ ನೀಡಿದ್ದು, ಇಲ್ಲಿ p(x) ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿ p(x)ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಮೊದಲನೇ ಚಿತ್ರದಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಇದರಲ್ಲಿ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದುವು ಛೇದಿಸಿಲ್ಲ, ಅದರಿಂದ ಇದರ ಶೂನ್ಯತೆಯು 0 ಆಗಿರುತ್ತದೆ. ಎರಡನೇ ಚಿತ್ರದಲ್ಲಿ ಎಕ್ಸ್ ಅಕ್ಷದ ಮೇಲೆ ಕೇವಲ 1 ಬಿಂದು ಛೇದಿಸಿದೆ, ಅದರಿಂದ ಇದರ ಶೂನ್ಯತೆಯು 1 ಆಗಿರುತ್ತದೆ. ಮೂರನೇ ಚಿತ್ರದಲ್ಲಿ ಎಕ್ಸ್ ಅಕ್ಷದ ಮೇಲೆ 3 ಬಿಂದುಗಳು ಹಾದು ಹೋಗಿವೆ, ಅದರಿಂದ ಇದರ ಶೂನ್ಯತೆಗಳು 3 ಇರುತ್ತವೆ. ನಾಲ್ಕನೇ ಚಿತ್ರದಲ್ಲಿ ಎಕ್ಸ್ ಅಕ್ಷದ ಮೇಲೆ ಕೇವಲ 2 ಬಿಂದುಗಳು ಛೇದಿಸಿವೆ, ಅದರಿಂದ ಇದರ ಶೂನ್ಯತೆಗಳು 2 ಬರುತ್ತವೆ. ಐದನೇ ಚಿತ್ರದಲ್ಲಿ ಎಕ್ಸ್ ಅಕ್ಷದ ಮೇಲೆ 4 ಬಿಂದುಗಳು ಹಾದು ಹೋಗಿವೆ, ಅದರಿಂದ ಅದರ ಶೂನ್ಯತೆಗಳು 4 ಬರುತ್ತವೆ. ಆರನೇ ಚಿತ್ರದಲ್ಲಿ ಎಕ್ಸ್ ಅಕ್ಷದ ಮೇಲೆ 3 ಬಿಂದುಗಳು ಹಾದು ಹೋಗಿವೆ, ಅದರಿಂದ ಅದರ ಶೂನ್ಯತೆಗಳು 3 ಬರುತ್ತವೆ. ನಾಲ್ಕನೆಯದು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. ಇದರಲ್ಲಿ ಒಂದು ವರ್ಗ ಬಹುಪದೋಕ್ತಿಯು ax²+bx+c ಅನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಎ ಬಿ ಸಿಯು ಸಹಗುಣಕಗಳಾಗಿರುತ್ತವೆ ಮತ್ತು ಆಲ್ಫಾ ಮತ್ತು ಬೀಟಾಗಳು
ಶೂನ್ಯತೆಗಳಾಗಿರುತ್ತವೆ. ಉದಾಹರಣೆಗೆ 2x² - 8x + 6 ಅನ್ನು ತೆಗೆದುಕೊಳ್ಳೋಣ. ಇದನ್ನು 2x² - 6x - 2x + 6 ಎಂದು ಬರೆಯಬಹುದು. 2x² - 6x ಅಲ್ಲಿ 2x ಅನ್ನು ಕಾಮನ್ ತೆಗೆದರೆ x - 3 ಉಳಿಯುತ್ತದೆ ಮತ್ತು -2x + 6 ಅಲ್ಲಿ -2 ಅನ್ನು ಕಾಮನ್ ತೆಗೆದರೆ x - 3 ಉಳಿಯುತ್ತದೆ. ಇದರಲ್ಲಿ ಮತ್ತೆ ಕಾಮನ್ ತೆಗೆದರೆ x - 3 ಕಾಮನ್ ಆಗಿರುವುದನ್ನು ಹೊರಗೆ ತೆಗೆಯುತ್ತೇವೆ ಮತ್ತು ಉಳಿದನ್ನು ಇನ್ನೊಂದು ಕಡೆ ಬರೆಯುತ್ತೇವೆ. 2x - 2 ಆ್ಯಂಡ್ x - 3 ಮತ್ತು 2x - 2 ಅಲ್ಲಿ 2 ಅನ್ನು ಕಾಮನ್ ತೆಗೆದರೆ x - 1 ಉಳಿಯುತ್ತದೆ ಮತ್ತು x - 3 ಹಾಗೆ ಇರುತ್ತದೆ. 2x - 1 ಇದನ್ನು = 0 ಮಾಡಿದರೆ x - 1 = 0 ಆಗುತ್ತದೆ. 2 ಆಚೆ ಕಡೆ ಹೋದರೆ 2 ಆಗುತ್ತದೆ, ಅದು 0 ಆಗುತ್ತದೆ. ಅದರಿಂದ x - 1 = 0 ಆ್ಯಂಡ್ x - 3 = 0. x = 1 ಆ ಕಡೆ ಹೋದರೆ +1 ಆಗುತ್ತದೆ. ಅದರಿಂದ x = 1, x = 3 ಆಗುತ್ತದೆ. ಇದರಲ್ಲಿ ಆಲ್ಫಾ 1 ಆಗುತ್ತದೆ, ಬೀಟಾ 3 ಆಗುತ್ತದೆ. ಇವು ಶೂನ್ಯತೆಗಳಾಗಿವೆ. ಶೂನ್ಯತೆಗಳು ಹಾಗೂ ಸಹಗುಣಕಗಳೊಂದಿಗಿನ ಸಂಬಂಧವೇನೆಂದರೆ, ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -b/a ಆಗುತ್ತದೆ ಮತ್ತು ಶೂನ್ಯತೆಗಳ ಗುಣಲಬ್ಧವು ಆಲ್ಫಾ × ಬೀಟಾವು c/a ಆಗುತ್ತದೆ. ಅಭ್ಯಾಸ 2.2 ಒಂದನೇ ಪ್ರಶ್ನೆ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡಿ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, x² - 2x - 8. ಇದನ್ನು ನಾವು ಮೊದಲು ಸ್ಪ್ಲಿಟ್ ಮಾಡೋಣ. ಅದಕ್ಕೆ ಒಂದು ಷಟ್ಕೋನವನ್ನು ಹಾಕಬೇಕು ಮತ್ತು a ಮತ್ತು c ಸಹಗುಣಕಗಳನ್ನು ಗುಣಿಸಬೇಕು. ಆಗ ನಮಗೆ -8x² ಅದನ್ನು ಮ್ಯಾಗ ಬರ್ಕೋಬೇಕು, ಮಧ್ಯದಲ್ಲಿರುವುದನ್ನು ಕೆಳಗೆ ಬರ್ಕೋಬೇಕು ಮತ್ತು ಮಲ್ಟಿಪಲ್ ಇಂಟು ಮಾಡಿದರೆ -8x² ಬರಬೇಕು, ± ಮಾಡಿದರೆ -2x ಬರಬೇಕು. ಹಾಗೆ ನಂಬರ್ಗಳನ್ನು ಹಾಕೋಬೇಕು. ಆಗ 2x - 4x ಅನ್ನು ಮಲ್ಟಿಪ್ಲೈ ಮಾಡಿದರೆ -8x² ಬರುತ್ತದೆ ಮತ್ತು 2x - 4x ಮೈನಸ್ ಮಾಡಿದರೆ -2x ಬರುತ್ತದೆ. ಆಗ ಅದನ್ನು ನಾವು ಈ ಎರಡನ್ನು ಮಧ್ಯದಲ್ಲಿರುವ ಸಂಖ್ಯೆಯ ಬದಲು ಇವುಗಳನ್ನು ಹಾಕಬೇಕು. ಆಗ x² + 2x - 4x - 8 ಆಗುತ್ತದೆ. ಇದರಲ್ಲಿ x ಅನ್ನು ಕಾಮನ್ ತೆಗೆದರೆ x + 2 ಆಗುತ್ತದೆ ಮತ್ತು -4 ಅನ್ನು ಕಾಮನ್ ತೆಗೆದರೆ x + 2 ಆಗುತ್ತದೆ ಮತ್ತು ಇದರಲ್ಲಿ x + 2 ಅನ್ನು ಕಾಮನ್ ತೆಗೆದರೆ ಉಳಿದಿದ್ದು x - 4. x - 4 = 0, x + 2 = 0 ಆ್ಯಂಡ್ x = 4, x = -2. ಇದರಲ್ಲಿ ಆಲ್ಫಾ 4, ಬೀಟಾ -2. ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳಿಗೂ ನಡುವಿನ ಸಂಬಂಧವು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -b/a. ಆಲ್ಫಾ ಎಂದರೆ 4, ಬೀಟಾ ಎಂದರೆ -2 ಆ್ಯಂಡ್ b ಎಂದರೆ -2, a ಎಂದರೆ 1. 4 + -2 = -(-2) 4 ± is -2 -(-+2). 4 - 2 2, 2/1 is 2 ಮತ್ತು ಶೂನ್ಯತೆಗಳ ಗುಣಲಬ್ಧವು ಆಲ್ಫಾ × ಬೀಟಾ c/a. 4 - 2 -8/1 +(-) -4 2 8 -8/1 8. Question number 2.
4s square minus 4s plus 1 which is equal to 4s square minus 4s plus 1. ಇದನ್ನು ಸ್ಪ್ಲಿಟ್ ಮಾಡಿದರೆ 4s square minus 2s minus 2s plus 1 ಆಗುತ್ತದೆ. ಇದರಲ್ಲಿ ಕಾಮನ್ 2s ಹೊರಗೆ ತೆಗೆದರೆ 2s minus 1 ಉಳಿಯುತ್ತದೆ ಮತ್ತು minus 1 ಹೊರಗೆ ತೆಗೆದರೆ 2s minus 1 ಉಳಿಯುತ್ತದೆ. ಆ್ಯಂಡ್ 2s minus 1 ಮತ್ತೆ ಕಾಮನ್ ತೆಗೆದರೆ 2s minus 1 ಉಳಿಯುತ್ತದೆ. 2s minus 1 is equal to 0 ಮಾಡಿದರೆ 2s is equal to plus 1, s is equal to 1 by 2 ಆಗುತ್ತದೆ, alpha is equal to 1 by 2 ಆಗುತ್ತದೆ. ಇಲ್ಲಿ alpha 1 by 2 and beta also 1 by 2. ಈಗ ಶೂನ್ಯತೆಗಳ ನಡುವಿನ ಸಂಬಂಧ. ಶೂನ್ಯತೆಗಳ ಮೊತ್ತವು ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಆಗುತ್ತದೆ. ಇಲ್ಲಿ ಆಲ್ಫಾ 1 by 2 ಮತ್ತು ಬೀಟಾ 1 by 2 ಆಗಿದೆ. ಅದರಿಂದ ಆಲ್ಫಾ ಬೀಟಾ 1 by 2 1 by 2 ಇದೆ. ಇಸ್ ಈಕ್ವಲ್ ಟು ಬಿ ಯು ಮೈನಸ್ 4 ಆಗಿದೆ ಮತ್ತು ಎ 4 ಆಗಿದೆ. ಅದರಿಂದ ಮೈನಸ್ಗೆ ಮೈನಸ್, ಬಿಗೆ ಮೈನಸ್ 4 ಡಿವೈಡೆಡ್ ಬೈ ಎಗೆ 4 ಇಸ್ ಈಕ್ವಲ್ ಟು 1 by 2 ಪ್ಲಸ್ 1 by 2 1 ಆಗುತ್ತದೆ ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ 4 by 4 ಆಗುತ್ತದೆ. 1 is equal to 4 by 4 1 ಆಗುತ್ತದೆ. ಈಗ ಶೂನ್ಯತೆಗಳ ಗುಣಲಬ್ಧವು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅದರಿಂದ ಆಲ್ಫಾ 1 by 2 ಬೀಟಾ 1 by 2 ಸಿ 1 ಎ 4 which is equal to 1 by 2 1 by 2 is 1 by 4 which is equal to 1 by 4. ನೆಕ್ಸ್ಟ್ ಪ್ರಶ್ನೆ 3. 6x ಸ್ಕ್ವೇರ್ ಮೈನಸ್ 3 ಮೈನಸ್ 7x. ಇಲ್ಲಿ 6x ಸ್ಕ್ವೇರ್ ನಂತರ 3 ಬಂದಿದೆ. ಅದರಿಂದ ಇದನ್ನು ವರ್ಗ ಬಹುಪದೋಕ್ತಿಯಾಗಿ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿ ಮಾಡಬೇಕು. ಅದರಿಂದ 6x ಸ್ಕ್ವೇರ್ ಮೈನಸ್ 7x ಮೈನಸ್ 8 ಎಂದು ಬರೆದುಕೊಳ್ಳೋಣ. ಮತ್ತು ಇದನ್ನು ಸ್ಪ್ಲಿಟ್ ಮಾಡಿದರೆ 6x ಸ್ಕ್ವೇರ್ ಪ್ಲಸ್ 2x ಮೈನಸ್ 9x ಮೈನಸ್ 3 ಬರುತ್ತದೆ. ಆ್ಯಂಡ್ ಇದರಲ್ಲಿ 2x ಕಾಮನ್ ತೆಗೆದರೆ 3x ಪ್ಲಸ್ 1 ಉಳಿಯುತ್ತದೆ ಮತ್ತು ಮೈನಸ್ 3 ಕಾಮನ್ ತೆಗೆದರೆ 3x ಪ್ಲಸ್ ಉಳಿಯುತ್ತದೆ. ಇದರಲ್ಲಿ 3x ಪ್ಲಸ್ 1 3x ಪ್ಲಸ್ 1 ಎರಡು ಸೇಮ್ ಆಗಿರುತ್ತವೆ. ಮತ್ತು 2x ಮೈನಸ್ 3 ಮತ್ತು 3x ಪ್ಲಸ್ 3 ಅನ್ನು ಸಪ್ರೇಟ್ ಮಾಡೋಣ. 2x ಮೈನಸ್ 3 ಇಸ್ ಈಕ್ವಲ್ ಟು 0 ಮಾಡಿದರೆ 2x ಇಸ್ ಈಕ್ವಲ್ ಟು 3 ಆಗುತ್ತದೆ. x ಇಸ್ ಈಕ್ವಲ್ ಟು 3 by 2 ಆಗುತ್ತದೆ. ಮತ್ತು 3x ಪ್ಲಸ್ 1 ಇಸ್ ಈಕ್ವಲ್ ಟು 0 ಮಾಡಿದರೆ 3x ಇಸ್ ಈಕ್ವಲ್ ಟು ಮೈನಸ್ 1 ಆಗುತ್ತದೆ. x ಇಸ್ ಈಕ್ವಲ್ ಟು ಮೈನಸ್ 1 by 3 ಆಗುತ್ತದೆ. ಇಲ್ಲಿ ಆಲ್ಫಾ 3 by 2 ಆ್ಯಂಡ್ ಬೀಟಾ ಮೈನಸ್ 1 by 3 ಆಗುತ್ತದೆ. ಸಹಗುಣಕಗಳ ನಡುವಿನ ಸಂಬಂಧ. ಶೂನ್ಯತೆಗಳ ಮೊತ್ತ ಇಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ 3 by 2 ಮತ್ತು ಬೀಟಾ ಮೈನಸ್ 1 by 3. ಬಿ ಮೈನಸ್ 7 ಎ 6. ಈಗ ಆಲ್ಫಾ 3 by 2 ಪ್ಲಸ್ ಬೀಟಾ ಮೈನಸ್ 1 by 3 ವಿಚ್ ಇಸ್ ಈಕ್ವಲ್ ಟು ಮೈನಸ್ ಬೀಟಾ ಮೈನಸ್ 7 ಆ್ಯಂಡ್ ಎ 6. ಈಗ 3 by 2 ಪ್ಲಸ್ ಆರ್ ಮೈನಸ್ ಇಸ್ ಮೈನಸ್ ಆ್ಯಂಡ್ 1 by 3 ಪ್ಲಸ್ 7 ಡಿವೈಡೆಡ್ ಬೈ 6. 9 ಮೈನಸ್ 2 by 6 ಇಸ್ ಈಕ್ವಲ್ ಟು 7 by 6. 7 by 6 is equal to 7 by 6. ಶೂನ್ಯತೆಗಳ ಗುಣಲಬ್ಧವು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗುತ್ತದೆ. ಆಲ್ಫಾ ಎಂದರೆ 3 by 2 ಮತ್ತು ಬೀಟಾ ಎಂದರೆ ಮೈನಸ್ 1 by 3 ಇಸ್ ಈಕ್ವಲ್ ಟು ಸಿ ಎಂದರೆ ಮೈನಸ್ 1 ಎ ಎಂದರೆ 3. 3 by 2 ಮೈನಸ್ 1 by 3 ಇಸ್ ಈಕ್ವಲ್ ಟು ಮೈನಸ್ 1 by 3. 3 by 2 ಮೈನಸ್ 1 by 3 ಈಸ್ minus 3 by 6 is equal to minus 1 by 3. Minus 3 by 6 is 3 ಒಂದಲೆ 3 ಮೂರಲೆ
ಅದರಿಂದ -1/3 -1/3 ಆಗುತ್ತದೆ. ಪ್ರಶ್ನೆ ಸಂಖ್ಯೆ 4 4u² + 8² ಇದನ್ನು ನಾವು ಮಾಡಬೇಕಾದರೆ ಮೊದಲು 4u² ಅನ್ನು ಕಾಮನ್ ತೆಗೆಯೋಣ. ಆಗ u + 2 ಉಳಿಯುತ್ತದೆ. ಈಗ 4u ಮತ್ತು u + 2 ಅನ್ನು ಸಪ್ರೇಟ್ ಮಾಡೋಣ. 4u = 0 and u + 2 = 0. u = 0/4, u = 0. ಈಗ ಆಲ್ಫಾ 0 ಆಗಿದೆ. u + 2 = 0 ಮಾಡಿದರೆ u -2 ಆಗುತ್ತದೆ. ಆಗ ಬೀಟಾ -2 ಆಗುತ್ತದೆ. ಈಗ ಸಹಗುಣಕಗಳ ನಡುವಿನ ಸಂಬಂಧ. ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ -b/a. ಇಲ್ಲಿ ಆಲ್ಫಾ 0 ಪ್ಲಸ್ ಬೀಟಾ -2 b8 a 4. ಅದರಿಂದ 0 ಪ್ಲಸ್ಗೆ ಪ್ಲಸ್ ಬೀಟಾ -2 ಮೈನಸ್ಗೆ ಮೈನಸ್ b8 / a ಗೆ 4. ಪ್ಲಸ್ ಆರ್ ಮೈನಸ್ ಇಸ್ ಮೈನಸ್, 0 - 2 ಇಸ್ 2. ಅದರಿಂದ -2 4 1 4, 4 2 8, ಮೈನಸ್ಗೆ ಮೈನಸ್ 4 2 8. ಅದರಿಂದ 2 -2 -2 ಆಗಿದೆ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ + ಬೀಟಾ c/a. ಇಲ್ಲಿ ಆಲ್ಫಾ 0 ಬೀಟಾ -2 ಇಲ್ಲಿ c 0 ಇದೆ, a 4 ಇದೆ. 0 - 2 is 0, 0/4 is 0. ಈಗ ಪ್ರಶ್ನೆ ಸಂಖ್ಯೆ 5 t² - 15. ಇದನ್ನು ಸಾಲ್ವ್ ಮಾಡಲು ನಾವು ಮೊದಲು 15ಗೆ √² ಅನ್ನು ಹಾಕೋಣ. √15 2 ಅನ್ನು ಹಾಕೋಣ. ನಂತರ t² - √15 2 ಫಾರ್ಮುಲಾವು t² - √15 t² - √15 ಆಗಿದೆ. t √15 ಆಗುತ್ತದೆ, t √15 ಆಗುತ್ತದೆ. ಆಲ್ಫಾ √15, ಬೀಟಾ √15 ಆಗುತ್ತದೆ. ಪ್ರಶ್ನೆ ಸಂಖ್ಯೆ 6 3x² - x - 4. ಈಗ ನಾವು 3x² - x - 4 ಅನ್ನು ಸ್ಪ್ಲಿಟ್ ಮಾಡಿದರೆ 3x² - 4x + 3x - 4 ಆಗುತ್ತದೆ. ಈಗ ಕಾಮನ್ ತೆಗೆದರೆ ಅನ್ನು ಕಾಮನ್ ತೆಗೆದರೆ 3x - 4 ಉಳಿಯುತ್ತದೆ ಮತ್ತು +1 ಅನ್ನು ಕಾಮನ್ ತೆಗೆದರೆ 3x - 4 ಉಳಿಯುತ್ತದೆ. x + 1 ಅನ್ನು 3x - 4 ಅನ್ನು ಕಾಮನ್ ತೆಗೆಯುತ್ತೇವೆ. x + 1 = 0 ಆಗಿದ್ದರೆ x -1 ಆಗುತ್ತದೆ. 3x - 4 0 ಆದರೆ 3x 4 ಆಗುತ್ತದೆ. x 4/3 ಆಗುತ್ತದೆ. ಇಲ್ಲಿ ಆಲ್ಫಾ -1 ಮತ್ತು ಬೀಟಾ 4/3 ಆಗುತ್ತದೆ. ಶೂನ್ಯತೆಗಳ ನಡುವಿನ ಸಂಬಂಧ. ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ -b/a. ಇಲ್ಲಿ ಆಲ್ಫಾ -1, ಬೀಟಾ 4/3, b 1 a 3. ಆಲ್ಫಾ ಅಂದರೆ -1 ಪ್ಲಸ್ ಬೀಟಾ ಅಂದರೆ 4/3 ಮೈನಸ್ಗೆ ಮೈನಸ್, b ಅಂದರೆ 1, a ಅಂದರೆ 3. ಈಗ -1 + 1/3 -1/3 -1/3. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ c/a. ಆಲ್ಫಾ ಅಂದರೆ -1, ಬೀಟಾ ಅಂದರೆ 4/3 c ಅಂದರೆ -4, a ಅಂದರೆ 3. -1 × 4/3 is -4/3 -4/3. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಡೌಟ್ಗಳನ್ನು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.